ನಮಸ್ಕಾರ ಫ್ರೆಂಡ್ಸ್, ಕಾಂಗ್ರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಜಾತ್ರೆ ಮಹೋತ್ಸವದ ಒಂದು ಆರತಿಯ ಒಂದು ಡಿಸೈನು ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಮಾರಮ್ಮನವರ ಆರತಿಯ ಡಿಸೈನ್ ಇದು. ನೋಡಿ ಫ್ರೆಂಡ್ಸ್, ಒಂದು ಗೊಂಬೆ ಒಳಗೆ ಆರತಿಯ ಡಿಸೈನ್ಸು ಯಾವ ರೀತಿ ಮಾಡಿದ್ದಾರೆ. ಅಮ್ಮನವರ ಆರತಿ ಇದ್ದಂಗಿದೆ ಇದು. ನೋಡಿ ಫ್ರೆಂಡ್ಸ್, ಆರತಿಯ ಡಿಸೈನ್ ಪಕ್ಕದಲ್ಲಿ ಗೊಂಬೆಗೆ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಇದು ನೋಡೋಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣ್ತೈತೆ ಫ್ರೆಂಡ್ಸ್. ನೋಡಿ, ಇದು ಈ ಕಡೆ ದೀಪ ಇಕ್ಕಿದಾರಲ್ಲ, ಅದೇ ಆರತಿ ತಂಬಿಟ್ಟು ಎಲ್ಲ ಇಕ್ಕಿ ಅದೇ ದೀಪ ಹಚ್ಚೋ ಅಂಥದ್ದು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ. ದೇವಲೋಕದಿಂದ ಇಳಿದು ಬಂದಿರೋ ಗೊಂಬೆ ಥರ ಐತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಗೊಂಬೆ ಇದು ಮಾಡಿದ್ದಾರೆ. ಇದು ಯಾವುದರಲ್ಲಿ ಮಾಡೋದಂತ ನನಗೆ ಗೊತ್ತಿಲ್ಲ, ಆದರೆ ನಾನು ನೋಡ್ತಾ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ಒಂದು ಗ್ರಾಮ ದೇವತೆಯ ಜಾತ್ರೆ ಮಹೋತ್ಸವ ದಿನ ಇದನ್ನು ಆರತಿ ಮಾಡಿದರು. ಮಾರಮ್ಮನವರ ಜಾತ್ರೆ ಮಹೋತ್ಸವ ದಿನ ಆರತಿ ಮಾಡಿದರು ಫ್ರೆಂಡ್ಸ್. ನೋಡಿ, ಸೂಪರಾಗಿ ಕಾಣ್ತೈತೆ ಇದು. ಅದೇ ಇದು ಯಾವ ರೀತಿ ಹೆಂಗೆ ಮಾಡೋರೆ ಏನು ಅಂತ ಗೊತ್ತಿಲ್ಲ, ಯಾವುದ್ರಲ್ಲಿ ಮಾಡಿರ್ಬೋದು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಗೊತ್ತಿರೋರು ಈ ಥರ ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಲೈಟಿಂಗ್ಸ್ಗೂ ಅದಕ್ಕೂ ಸಖತ್ತಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ಅದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಜನ ಜಾಸ್ತಿ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ನಿಮಗೆ ಇವಾಗ ತೋರಿಸೋಣ ಅಂತೇಳಿ ನಮ್ಮ ಅಣ್ಣವ್ರ ಮನೆಯಲ್ಲಿ ಇಟ್ಟಿದ್ರು ಇದು. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಾಣ್ತಾ ಇದೆ ಇದು. ಸೇಮ್ ಗೊಂಬೆ ಹೆಂಗಿದೆ ಅಂದರೆ ಡಿಸೈನ್ ಮಾಡಿರೋದಕ್ಕೂ ಅದಕ್ಕೂ ಸೂಪರಾಗಿ ಕಾಣ್ತಿತ್ತು ಫ್ರೆಂಡ್ಸ್ ನೈಟಾಗೆಲ್ಲ. ಇವಾಗ ನೋಡಿ ಯಾವ ಥರ ಕಾಣ್ತಾಯಿದೆ ವಿಡಿಯೋದಲ್ಲಿ, ಸಕ್ಕತ್ತಾಗಿ ಕಾಣ್ತಾಯಿದೆ. ನಿಮಗೆ ಒಂದು ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಈ ವಿಡಿಯೋವನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಹಿಂಗೆ ಮುಂದಿನ ವಿಡಿಯೋಗಳು, ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇದ್ದಾವೆ. ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ನೋಡಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಮತ್ತು ಇನ್ನೊಂದು ಏನಂತ ನೋಡಿರಿ, ಊಟ ಡಿಸೈನ್ಗಳೆಲ್ಲ ಊಟದ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಈ ಕಡೆದೆಲ್ಲ. ಇದು ನೋಡಿ, ಅದೇ ಒಳಗಡೆ ತಂಬಿಟ್ಟು ಎಲ್ಲ ಇಕ್ಕಿ ಆರತಿದು ಒಂದು ಇದು ಮಾಡಿದ್ದಾರೆ. ಹೆಂಗಿತ್ತು ಫ್ರೆಂಡ್ಸ್ ಗೊತ್ತಾಗುತ್ತೆ, ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನೈಟಲ್ಲಿ ಮಾತ್ರ ನೋಡೋಕ್ಕೆ. ಅಂದರೆ ಇದು ಯಾವುದ್ರಲ್ಲಿ ಮಾಡಿದೆ ಅಂದರೆ ಯಾವುದ್ರಲ್ಲಿ ಮಾಡಿರೋದು ಅಂತ ನನಗೆ ಗೊತ್ತಿಲ್ಲ. ಒಟ್ಟಾಗಿ ಸೂಪರಾಗಿ ಕಾಣ್ತೈತೆ ಫ್ರೆಂಡ್ಸ್ ಆರತಿ ಮಾತ್ರ. ನೋಡಿ, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯೂ ಮಾಡ್ಬೋದಾ ಅಂತೇಳಿ ನನಗೆ ಇವಾಗ ಈ ಆರತಿಯ ಗೊಂಬೆಯನ್ನು ನೋಡಿ ಒಂದು ಅನಿಸಿಕೆ ಬಂತು. ಅಂದರೆ ಇದು ಜಾಸ್ತಿ ಇವಾಗ ಟೆಂಡರ್ ಆಗಿ ಇನ್ನೂ ಬಂದಿಲ್ಲ, ಇನ್ನು ಇವಾಗ ಇದು ಆಗ್ತಾಯಿದೆ ಅಂತೆ. ನಮ್ಮ ಅಣ್ಣವ್ರ ಮಗ ಇದನ್ನು ಫ್ರೆಂಡ್ ಯಾರೋ ಮಾಡ್ತಾನಂತೆ, ಗೊತ್ತಿಲ್ಲ ನನಗೆ. ಇಸ್ಕೊಂಬಂದು ಇದು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಥರನೂ ಮಾಡ್ಬೋದಾ, ಆರತಿ ಒಳಗಡೆ ಗೊಂಬೆಯ ಆರತಿಯನ್ನು ಮಾಡ್ಬೋದಾ ಅನ್ನೋದು ನನಗೂ ಇವಾಗ ಗೊತ್ತಾಯಿತು. ಆದರೂ ಸಖತ್ತಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ಅವರು ಮನೆ ಹಾಲಲ್ಲಿ ಇಕ್ಕಿರೋದಕ್ಕೂ ಅದಕ್ಕೂ ದೇವ್ರನ್ನೇ ಕರ್ಕೊಬಂದು ಕುಂಡಿಸಿರೋ ಥರ ಕಾಣ್ತಾಯಿದೆ ಅದು ಆರತಿಯ ಒಂದು ಗೊಂಬೆ. ನಾನು ಎರಡು ಸರ್ತಿ ಅದನ್ನು ಯಾವ್ಯಾವ ಆ್ಯಂಗಲ್ ಎಲ್ಲ ವಿಡಿಯೋ ಮಾಡಿ ನೋಡಿ, ಸಖತ್ತಾಗಿ ಕಾಣ್ತಿತ್ತು ಫ್ರೆಂಡ್ಸ್. ಅಂದರೆ ಇದು ಈಗ ಟ್ರೆಂಡಾಗಿ ಇವಾಗ ಹೊಸ್ದಾಗಿ ಒಂದು ಬರ್ತಾ ಇರೋದೊಂದು ಇದು. ಅದು ಏನರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದರೂ ನೋಡಿ ಯಾವ ರೀತಿ ಕಾಣ್ತಾ ಇದೆ. ಅದರೊಳಗಡೆ ಎಲ್ಲ ತಂಬಿಟ್ಟು ಇಟ್ಕೊಂಡು ಆರತಿ ಹೊತ್ಕೊಂಡು ಹೋಗುವಂಥದ್ದು. ಕೆಳಗಡೆ ಎಲ್ಲ ಒಂದು ಹಲ್ಗೆ ಅದೆಲ್ಲ ಇದು ಮಾಡಿ ಅದ್ರ ಮೇಲೆ